ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಬಂಗಾಳದಲ್ಲಿ ಸುವೇಂದು ಸರ್ಕಾರ ಪ್ರತಿದಿನ ಹೊಸ ಆದೇಶ ಮತ್ತು ದೇಶದ್ರೋಹಿಗಳು ಮುಟ್ಟಿ ನೋಡಿಕೊಳ್ಳೋ ಹಾಗೆ ಮಾಡ್ತಾ ಇದೆ. ಆದರೆ ಮಮತಾಗೆ 15 ವರ್ಷಗಳ ನಂತರ ಅಧಿಕಾರ ಇಲ್ಲದೆ, ಕ್ಷೇತ್ರವೂ ಇಲ್ಲದೆ ರಾಜಕೀಯ ಪತನವನ್ನ ಕಂಡು ಕಂಗಾಲಾಗಿ ಈಗ ಹೊಸ ರೀತಿಯಾದ ರಾಜಕೀಯವನ್ನು ಮಾಡೋಕೆ ಶುರು ಮಾಡಿಕೊಂಡಿದ್ದಾರೆ. ಬಿಜೆಪಿ ವಿರುದ್ಧ ರೊಚ್ಚಿಗೆದ್ದಿರೋ ಮಮತಾ ನ್ಯಾಯಾಲಯದ ಮೆಟ್ಟಿಲನ್ನು ಏರಿದ್ರು. ನ್ಯಾಯಾಲಯಕ್ಕೆ ಹೋಗೋದಕ್ಕೆ ಅವರು ತಗೊಂಡಿರೋ ನಿರ್ಧಾರ ಚರ್ಚೆಗಳನ್ನ ಹುಟ್ಟು ಹಾಕ್ತಾ ಇದ್ರೆ, ಇನ್ನೊಂದು ಕಡೆ ನ್ಯಾಯಾಲಯದಲ್ಲಿ ಅವರೇ ವಕೀಲರಾಗಿ ವಾದ ಮಾಡಿದ್ದು ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇತ್ತು. ಯಾಕಂದ್ರೆ ನ್ಯಾಯಾಲಯದ ಅಂಗಳಕ್ಕೆ ಅವರು ಬಂದಷ್ಟೇ ಇಲ್ಲ, ಅಲ್ಲಿಗೆ ಬಂದಾಕ್ಷಣ ಅಲ್ಲಿದ್ದವರ ವಿರೋಧ ಕೂಡ ಸ್ಫೋಟ ಆಯ್ತು. ಅದು ಈಗ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇದೆ. ಇನ್ನೊಂದು ಕಡೆ ಸುವೇಂದು ಅಧಿಕಾರಿ ಅವರ ಹೊಸ ಕಾನೂನು ಇಡೀ ದೇಶವೇ ತಿರುಗಿ ನೋಡೋ ಹಾಗೆ ಮಾಡ್ತಾ ಇದೆ. ಹಾಗಾದ್ರೆ ಮಮತಾ ಮಾಡ್ತಾ ಇರೋ ಹೊಸ ರಾಜಕೀಯ ಯಾವುದು? ಅವರೇ ವಕೀಲರಾಗಿ ನ್ಯಾಯಾಲಯಕ್ಕೆ ಹೋದಾಗ ಕಳ್ಳಿ ಅಂತ ಅಲ್ಲಿದ್ದವರೆಲ್ಲ ಕರೆದದ್ದು ಯಾಕೆ? ಅದ್ಯಾವ ಕೇಸನ್ನ ಹಿಡಿದು ದೀದಿ ನ್ಯಾಯಾಲಯಕ್ಕೆ ಹೋಗಿದ್ರು? ಸುವೇಂದು ಅವರ ಹೊಸ ಕಾನೂನು ಯಾವುದು? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಅಧಿಕಾರವೇ ಇಲ್ಲದೆ ಮಾನಸಿಕವಾಗಿ ಅದೆಷ್ಟು ಹಿಂಸೆ ಆಗುತ್ತೆ ಅಂತ ಇಷ್ಟು ದಿನ ರಾಹುಲ್ ಗಾಂಧಿಯನ್ನು ನೋಡ್ತಾ ಇದ್ವಿ. ಈಗ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯನ್ನು ನೋಡಿದ್ರೆ ಅದು ಗೊತ್ತಾಗುತ್ತೆ. ಇದೊಂಥರ ಉದಾಹರಣೆ ಅನ್ನಿಸಿಕೊಳ್ಳುತ್ತೆ. 1998ರಲ್ಲಿ ಮುಂದೆ ಯಾವತ್ತೋ ಒಂದಿನ ಅವರ ಪಕ್ಷ TMC ಅಧಿಕಾರಕ್ಕೆ ಬರುತ್ತೆ ಅನ್ನೋ ಯೋಚನೆಯನ್ನ ಮಮತಾ ಮಾಡಿದ್ರು ಇಲ್ವೋ? ಆದ್ರೆ 2011ರಲ್ಲಿ ಅದು ನಿಜ ಆಯ್ತು. TMC ಅಧಿಕಾರವನ್ನ ಹಿಡಿದು ಮಮತಾ CM ಆದ್ರು. ಅದರಲ್ಲಿ ಮುಖ್ಯ ಪಾತ್ರ ವಹಿಸಿದ್ದು ಸುವೇಂದು ಅಧಿಕಾರಿ. ಅಲ್ಲಿಂದ ಬಲಾಢ್ಯ ಆಗ್ತಾ ಹೋದ ಪಕ್ಷ ಪ್ರತಿಯೊಂದಕ್ಕೂ ಅಂತ್ಯ ಇರುತ್ತೆ ಅನ್ನೋದನ್ನ ಮರೆತೇ ಬಿಟ್ರು. ಅದರಲ್ಲೂ TMC ಪಕ್ಷಕ್ಕೆ ಜೀವವನ್ನ ತುಂಬಿದ್ದ ವ್ಯಕ್ತಿಯೇ ಮತ್ತೆ ಎದುರಾಳಿಯಾಗಿ ಬಂದು ತಮ್ಮ ಪಕ್ಷದ ಪತನವನ್ನ ಮಾಡ್ತಾರೆ ಅಂತ ಪಾಪ ದೀದಿ ಯೋಚನೆಯನ್ನು ಮಾಡಿರಲಿಲ್ಲ. ಹಾಗಾಗಿ ನಾನು ನಡೆದದ್ದೇ ದಾರಿ ಎಂದುಕೊಂಡಿದ್ರು. ಈಗ ಅದೆಲ್ಲವೂ ಇತಿಹಾಸ. ಸದ್ಯಕ್ಕೆ ಸೋತಿರೋದನ್ನ ಜೀರ್ಣ ಮಾಡಿಕೊಳ್ಳೋಕೆ ಸಮಯ ಬೇಕಾಗತ್ತೆ. ಆದರೆ ಅಲ್ಲಿಯವರೆಗೂ ಸುಮ್ಮನೆ ಇದ್ರೆ ಜನರು ಕೈಲಾಗದವರು ಅಂತಾರೆ. ಅದಕ್ಕೆ ಏನಾದರೂ ಮಾಡಬೇಕು ಅನ್ನೋ ಯೋಚನೆಯನ್ನ ಮಾಡಿದ್ರು. ಅದನ್ನೇ ದೀದಿ ಮೊನ್ನೆ ಮಾಡಿಯೇ ಬಿಟ್ರು. ಬಂಗಾಳದ ಚುನಾವಣೆಯ ನಂತರ ಗಲಭೆಗಳು ನಡೆದಿವೆ. ಅದಕ್ಕೆಲ್ಲ BJP ಕಾರಣ ಅನ್ನೋದೇ ಮಮತಾ ಆಯ್ಕೆ ಮಾಡಿಕೊಂಡಿದ್ದ ವಿಚಾರ. ಹಾಗಂತ ವಿಚಾರವನ್ನ ಜನರ ಮುಂದೆ ಅಥವಾ ಮಾಧ್ಯಮಗಳ ಮುಂದೆ ಮಾತಾಡಲಿಲ್ಲ. ಆ ವಿಚಾರವನ್ನೇ ಹಿಡ್ಕೊಂಡು ನ್ಯಾಯಾಲಯದ ಮೆಟ್ಟಿಲನ್ನ ಏರಿದ್ರು. ಅಲ್ಲೂ ಯಾವುದೇ ವಕೀಲರನ್ನ ನಂಬದ ಮಮತಾ ಖುದ್ದು ತಾವೇ ಕಪ್ಪು ಕೋಟನ್ನು ಧರಿಸಿ ಕೋಲ್ಕತ್ತಾ ಹೈಕೋರ್ಟಿಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ರು. ಅಲ್ಲಿ ಬಂದು ಅಯ್ಯೋ ಬಂಗಾಳದ ಜನರನ್ನ ರಕ್ಷಣೆ ಮಾಡಿ ಅಂತ ವಾದ ಮಾಡೋಕೆ ಶುರು ಮಾಡಿದ್ರು. ಈ ಸಾಲನ್ನು ಕೇಳಿದ್ರೆ ಮಮತಾ ಅವರ ಬಗ್ಗೆ ಅವರು ಏನೋ ಹೇಳಿಕೊಂಡ ಹಾಗೆ ಅನ್ನಿಸುತ್ತೆ. ಬಂಗಾಳದಲ್ಲಿ 207 ಕ್ಷೇತ್ರಗಳಲ್ಲಿ ಮತದಾರರು ರೊಚ್ಚಿಗೆದ್ದು ಮಮತಾ ವಿರುದ್ಧ ಮತವನ್ನು ಚಲಾಯಿಸಿ BJPಯನ್ನ ಗೆಲ್ಲಿಸಿದ್ದು ಮಮತಾ ಕೈಯಲ್ಲಿ ಜನರನ್ನು ರಕ್ಷಣೆ ಮಾಡೋಕೆ ಆಗ್ತಾ ಇಲ್ಲ, ಬಂಗಾಳವನ್ನು ಮೊದಲೇ ರಕ್ಷಣೆ ಮಾಡ್ತಾ ಇಲ್ಲ ಅಂತ. ಅಷ್ಟೊಂದು ಹೀನಾಯವಾಗಿ ಸೋತು 2 ವಾರ ಆಗಲಿಲ್ಲ. ಅಷ್ಟರಲ್ಲೇ ಬಂಗಾಳವನ್ನು ಕಾಪಾಡಿ ಅಂತ ನ್ಯಾಯಾಲಯಕ್ಕೆ ಹೋದರೆ ಇದರಿಂದ ಅವರ ಘನತೆ, ಗೌರವ, ವರ್ಚಸ್ಸು ಹೆಚ್ಚಾಗತ್ತಾ ಅಥವಾ ಇದೊಂದು ನಾಟಕ ಅಂತ ಜನರು ನಗ್ತಾರಾ? ಯೋಚನೆ ಮಾಡಿ. ಆದರೂ ಪಟ್ಟನ್ನ ಬಿಡದ ಮಮತಾ ಆರೋಪಗಳನ್ನು ಮಾಡ್ತಾ ವಾದವನ್ನು ಮಂಡಿಸ್ತಾ ಬಂಗಾಳದಲ್ಲಿ ಬುಲ್ಡೋಸರ್ ಸಂಸ್ಕೃತಿ ಇರಲಿಲ್ಲ, ಆದರೆ ಈಗ ಅದನ್ನು BJP ತಗೊಂಡು ಬಂದಿದೆ, ಅದಕ್ಕೆ ಅವಕಾಶವನ್ನು ಕೊಡಬಾರ್ದು, ಅರ್ಜೆಂಟಾಗಿ ಜನರಿಗೆ ರಕ್ಷಣೆ ಬೇಕಾಗಿದೆ, ಯಾಕಂದ್ರೆ ಪರಿಸ್ಥಿತಿ ಕೈಮೀರಿ ಹೋಗ್ಬಿಟ್ಟಿದೆ, ದುಷ್ಕರ್ಮಿಗಳು ಪೊಲೀಸರ ಎದುರೇ ಮನೆಗೆ ನುಗ್ಗಿ ಲೂಟಿ ಮಾಡ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಫೋಟೋಗಳನ್ನು ನೀಡಿದ್ದೀನಿ. ಚುನಾವಣೆಯ ನಂತರದ ಗಲಭೆಯಲ್ಲಿ ಸುಮಾರು 10 ಜನರು ಮೃತಪಟ್ಟಿದ್ದಾರೆ. ಅದರಲ್ಲಿ 6 ಜನ ಹಿಂದೂಗಳು. ಬಂಗಾಳ ಪೊಲೀಸರು ಸರಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇಲ್ಲ. FIR ದಾಖಲು ಮಾಡೋಕೆ ಯಾರಾದರೂ ಹೋದರೆ ಅವರನ್ನು ಪರಿಗಣನೆ ಮಾಡ್ತಾ ಇಲ್ಲ. ನನ್ನ ಕುಟುಂಬದಲ್ಲೂ 12 ವರ್ಷದ ಹೆಣ್ಣು ಮಗಳಿದ್ದಾಳೆ, ಅವಳ ಮೇಲೆ ಅತ್ಯಾಚಾರದ ಬೆದರಿಕೆಗಳು ಬರ್ತಾ ಇವೆ ಅನ್ನೋ ಗಂಭೀರವಾದ ಆರೋಪವನ್ನು ಮಾಡ್ತಾರೆ. ಅಲ್ಲರ್ರಿ, ಈ ಮಮತಾ ಸತ್ತವರಲ್ಲಿ ಕೇವಲ ಹಿಂದೂಗಳ ಲೆಕ್ಕವನ್ನು ಕೊಟ್ಟಿದ್ದು ಯಾಕೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಮಮತಾ ಅಧಿಕಾರದಲ್ಲಿದ್ದಾಗ TMC ಗುಂಡಗಳ ಅಟ್ಟಹಾಸಕ್ಕೆ ಸಿಕ್ಕಿ ಸಾವಿರಾರು ಹಿಂದೂಗಳ ಮಾರಣ ಹೋಮ ಆಗಿ ಹೋಗಿದೆ. ಅಲ್ಲಿ ಯಾವುದೇ ಪ್ರಕರಣದಲ್ಲೂ ಶಿಕ್ಷೆ ಆಗಿಲ್ಲ. ಶಿಕ್ಷೆ ಆಗೋದು ಹಾಳಾಗಿ ಹೋಗ್ಲಿ, ಅವರನ್ನು ರಕ್ಷಣೆ ಮಾಡಿರೋದು ಇದೇ ಮಮತಾ. ಈಗ ನೋಡಿದ್ರೆ ಇದ್ದಕ್ಕಿದ್ದ ಹಾಗೆ ಹಿಂದೂಗಳ ಸಾವಿನ ಲೆಕ್ಕವನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಇದರ ಅರ್ಥ ಏನು? ಹಿಂದೂಗಳು ಮತವನ್ನು ಹಾಕದೇ ಇದ್ರೆ ತಮ್ಮ ಕೈಗೆ ಚೊಂಬು ಗ್ಯಾರಂಟಿ ಅನ್ನೋ ಜ್ಞಾನೋದಯ ಮಮತಾಗೆ ಆಯ್ತಾ? ಅಥವಾ ಮುಂದೆ ಯಾವುದಾದ್ರೂ ಮನೆ ಹಾಳು ಪ್ಲಾನ್ ಮಾಡೋಕೆ ಇದು ಪಿಲ್ಲರ್ ಅನ್ನ ಮಾಡಿಕೊಳ್ಳೋ ತಂತ್ರನ ಗೊತ್ತಿಲ್ಲ. ಇನ್ನು ಮಮತಾ ಮನೆಯಲ್ಲಿ ಹೆಣ್ಣು ಮಗಳಿದ್ದಾಳೆ ಅನ್ನೋ ಹೇಳಿಕೆ ದೊಡ್ಡ
ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ. ಯಾಕಂದರೆ ಆರ್ದೇಕರ್ ಕಾಲೇಜು ಕೇಸಲ್ಲಿ ಒಂದು ಹೆಣ್ಣನ್ನು ತಾನೇ ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ದು ಅಲ್ಲಿ ನ್ಯಾಯ ಕೊಡಿಸಲಿಲ್ಲ. ಅಪರಾಧಿಯ ಪರವಾಗಿ ಮಮತಾ ನಿಂತಿದ್ರು. ಕೋಲ್ಕತ್ತಾ ಹೈಕೋರ್ಟ್ ನೇರವಾಗಿ ಎಂಟ್ರಿ ಆಗೋವರೆಗೂ ಅಲ್ಲಿನ ಪೊಲೀಸರು FIR ಅನ್ನು ಕೂಡ ದಾಖಲು ಮಾಡಿರಲಿಲ್ಲ. ಅಲ್ಲಿ ಯಾವುದೇ ಸಾಕ್ಷ್ಯಗಳು ಇರಲಿಲ್ಲ. ಅವುಗಳನ್ನು ಪೊಲೀಸರೇ ನಾಶ ಮಾಡಿದ್ರು. ಅದನ್ನು ಖುದ್ದು ಮಮತಾ ಮಾಡಿಸಿದ್ರು. ಬಿಜೆಪಿ ಕಾರ್ಯಕರ್ತರ ವಯಸ್ಸಾದ ತಾಯಂದಿರನ್ನ TMC ಗೂಂಡಾಗಳು ಹತ್ಯೆ ಮಾಡಿದಾಗ ಮಮತಾ ಮಾತಾಡಲೇ ಇಲ್ಲ. ಬಂಗಾಳ ಮಹಿಳೆಯರಿಗೆ ಸೇಫ್ ಅಲ್ಲ, ಅಲ್ಲಿರೋ ಮಹಿಳೆಯರು ಮಮತಾ ಅಧಿಕಾರದಲ್ಲ ಇದ್ದಾಗ ಸೇಫ್ ಆಗಿರಲ್ಲ ಅನ್ನೋದು ಗೊತ್ತಾದ ಮೇಲೂ ಮಹಿಳಾ ಸುರಕ್ಷತೆಯ ಬಗ್ಗೆ ಮಾತಾಡಲಿಲ್ಲ. ಈಗ ಮಾತ್ರ ಮನೆಯಲ್ಲಿ ಹೆಣ್ಣು ಮಗಳಿದ್ದಾಳೆ ಅನ್ನೋದು ನೆನಪಾಗತ್ತೆ. ಇವರ ಬುಡಕ್ಕೆ ಬಂದಾಗ ಮಾತ್ರ ಎಲ್ಲ ನೆನಪಾಗ್ತಾ ಹೋಗುತ್ತೆ. ಹಾಗಂತ ಇದನ್ನು ಸತ್ಯ ಅಂತ ನಂಬೋಕೆ ಆಗಲ್ಲ. ರಾಜಕೀಯಕ್ಕಾಗಿ ಹೆಣ್ಣು ಮಕ್ಕಳ ಜೀವನದ ಜೊತೆ ಆಟವನ್ನು ಆಡಿರೋ ಹೆಣ್ಣು ಈ ಮಮತಾ ಬ್ಯಾನರ್ಜಿ. ಇನ್ನು TMC ಕಚೇರಿಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಮೀನು ಮಾರುಕಟ್ಟೆಗಳನ್ನು ಪುಡಿ ಮಾಡ್ತಾ ಇದ್ದಾರೆ, ಮೀನು ತಿನ್ನೋದನ್ನು ಬ್ಯಾನ್ ಮಾಡೋಕೆ ಇಂತಹ ಕೆಲಸಗಳನ್ನು ಮಾಡಲಾಗ್ತಾ ಇದೆ ಅಂತಿದ್ದಾರೆ. ಆದರೂ ಮಮತಾ ನಾಟಕ ಸುಲಭವಾಗಿ ಗೊತ್ತಾಗುತ್ತೆ. ಯಾಕಂದರೆ ಇದೇ ವಿಚಾರವನ್ನು ಮಮತಾ ಚುನಾವಣಾ ಪ್ರಚಾರ ಮಾಡೋಕ್ಕೆ ಬಳಕೆ ಮಾಡಿಕೊಂಡಿದ್ರು. ಅಯ್ಯೋ, BJP ಅಧಿಕಾರಕ್ಕೆ ಬಂದರೆ ಮೀನು ತಿನ್ನೋದನ್ನೇ ನಿಷೇಧ ಮಾಡಿಬಿಡ್ತಾರೆ ಅಂತ ಇಡೀ ಬಂಗಾಳದ ತುಂಬ ಬೊಗಳೆಯನ್ನು ಬಿಡ್ತಾ ಅಡ್ಡಾಡಿದ್ರು. ಅಲ್ಲಿ ಜನರು ಹೀನಾಯವಾಗಿ ಇವರನ್ನು ಸೋಲಿಸಿದ್ರು. ಅದನ್ನು ಸೀರಿಯಸ್ ಆಗಿ ತಗೊಂಡಿರೋ BJP ಸರ್ಕಾರದ ಪ್ರತಿ ಕಾರ್ಯಕ್ರಮಗಳನ್ನು ಮೀನಿನ ಖಾದ್ಯಗಳನ್ನು ಸವಿಯೋ ಮೂಲಕವೇ ತಿರುಗೇಟನ್ನು ಕೊಡ್ತಾ ಇದೆ. ಇಷ್ಟೆಲ್ಲ ಆದರೂ ನ್ಯಾಯಾಲಯದಲ್ಲಿ ಅದೇ ವಿಚಾರವನ್ನು ಮಾತಾಡಿ ಮಮತಾ ಕಾಮಿಡಿ ಪೀಸ್ ಅನ್ನಿಸಿಕೊಳ್ತಾ ಇದ್ದಾರೆ. ಆದರೂ ಮಮತಾ ನ್ಯಾಯಾಲಯಕ್ಕೆ ಎಂಟ್ರಿ ಕೊಡುವಾಗಲೇ ದೊಡ್ಡ ಡ್ರಾಮಾ ನಡೆದೇ ಹೋಯ್ತು. ಅಲ್ಲಿ ಮಮತಾ ಜನರನ್ನ ಕಾಪಾಡಿ ಅಂತ ಡ್ರಾಮಾ ಮಾಡೋಕೆ ಬರ್ತಾ ಇದ್ರೆ ನ್ಯಾಯಾಲಯದ ಆವರಣದಲ್ಲಿ ಸೇರಿದ್ದ ಜನರು ಮುತ್ತಿಗೆ ಹಾಕಿ ಮಮತಾ ಬ್ಯಾನರ್ಜಿಯನ್ನ ಕಳ್ಳಿ ಕಳ್ಳಿ ಅಂತ ಕೂಗಿದ್ದಾರೆ. ಈಗ ಆ ವಿಡಿಯೋಗಳು ಫುಲ್ ವೈರಲ್ ಆಗ್ತಾ ಇವೆ. ಈಗ ಮಮತಾ ಕಳ್ಳಿ ಅನ್ನೋದು ಜನರಿಗೂ ಗೊತ್ತಾಗಿದೆ ಅಂದಮೇಲೆ ನಾವೇನು ಹೇಳೋಕೆ ಆಗತ್ತೆ. ಹಾಗಂತ ಮಮತಾ ಇದೆಲ್ಲವನ್ನ ಮಾಡ್ತಾ ಇರೋದು ಯಾಕೆ ಅಂತ ನೋಡೋದಕ್ಕೆ ಹೋದರೆ ಬಹಳಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇವೆ. ಬಂಗಾಳದಲ್ಲಿ ಚುನಾವಣೆ ನಡೆಯುವಾಗ ಅಥವಾ ಫಲಿತಾಂಶ ಬಂದ ನಂತರ ಗಲಭೆ ಮಾಡಿದ್ದು, ಅಲ್ಲಿ ಎಲ್ಲವನ್ನ ಪುಡಿ ಮಾಡಿದ್ದು TMC ಗೂಂಡಾಗಳು. ಆದರೆ 15 ವರ್ಷಗಳ TMC ವಿರುದ್ಧದ ಆಕ್ರೋಶವನ್ನ ಜನರು ಒಡಲೇ ಇಟ್ಟುಕೊಂಡಿದ್ರು. ಅದು ಹೊರಗೆ ಬಂದು TMC ಕಚೇರಿಗೆ ನುಗ್ಗಿ ಒಡೆದು ಹಾಕ್ತಾ ಇದ್ದಾರೆ. ಆದರೆ ಸುವೇಂದು PA ಹತ್ಯೆ ಹಿಂದೆ TMC ಗೂಂಡಾಗಳ ಕೈವಾಡ ಇರೋದು ಎಲ್ಲರಿಗೂ ಗೊತ್ತೇ ಇದೆ. ಹಾಗಾಗಿ ಈ ಕೇಸನ್ನು CBIಗೆ ಕೊಡೋಕೆ ಸುವೇಂದು ಆಲೋಚನೆ ಮಾಡ್ತಾ ಇದ್ದಾರೆ. ಅಪ್ಪಿ ತಪ್ಪಿ ಅದೇನಾದರೂ ಸಾಬೀತಾದರೆ ಮತ್ತೆ ಮಮತಾಗೆ ಮುಖಭಂಗ ಆಗತ್ತೆ. ಆಗ ಆಗೋ ಮುಖಭಂಗ ತಪ್ಪಿಸಿಕೊಳ್ಳೋಕೆ BJP ಕಡೆಯಿಂದ ಕೂಡ ಗೂಂಡಾಗಿರಿ ಆಗ್ತಾ ಇದೆ. BJP ಸರ್ಕಾರ ಸರಿ ಇಲ್ಲ ಅಂತ ಮಮತಾ ಹೇಳಬೇಕು. ಅದನ್ನು ಬಂಗಾಳದ ಜನರು ಕೇಳಿಸಿಕೊಂಡು ದೀದಿ ನಿಜ ಹೇಳ್ತಿದ್ದಾರೆ ಅಂದ್ಕೊಳ್ಬೇಕು. ಇದು ಮಮತಾ ಬಯಕೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಮಮತಾ ಅನ್ನೋ ರಕ್ಕಸಿಯನ್ನು ನಂಬೋರು ಯಾರು ಅನ್ನೋದೇ ಯಕ್ಷ ಪ್ರಶ್ನೆ. ಇನ್ನು ಮಮತಾ ಇಷ್ಟೊಂದು ಕಥೆ ಬರೆದು ನಾಟಕ ನಿರ್ದೇಶನ ಮಾಡ್ತಾ ಅವರೇ ನಟನೆ ಮಾಡ್ತಾ ಇದ್ರೆ, ಒಂದು ಕಾಲದಲ್ಲಿ ಅವರದೇ ಪಕ್ಷದಲ್ಲಿದ್ದು ಚುನಾವಣೆಯ ಸಮಯದಲ್ಲಿ ಅದೆಂಥದ್ದು ಬಾಬರಿ ಮಸೀದಿಯನ್ನು ಕಟ್ತೀನಿ ಅಂತ ಹೊಸ ಪಕ್ಷವನ್ನು ಕಟ್ಟಿ ಮಮತಾಗೆ ಹೊಡೆತವನ್ನು ಕೊಟ್ಟಿದ್ದ ಹುಮಾಯೂನ್ ಕಬೀರ್ ಈಗ ಮತ್ತೆ ಮಮತಾಗೆ ಹೊಡೆತ ಕೊಡ್ತಾ ಇದ್ದಾರೆ. ಈ ಬಾರಿ ಚುನಾವಣೆಯ ನಂತರ ಯಾವುದೇ ಗಲಭೆ ಆಗಿಲ್ಲ. ಅದೆಲ್ಲ ಆಗ್ತಾ ಇದ್ದದ್ದು ಮಮತಾ ಬ್ಯಾನರ್ಜಿಯ ಕಾಲದಲ್ಲೇ. 2021ರ ಚುನಾವಣೆಯ ನಂತರ ಅದೆಂತಹ ಗಲಭೆ ನಡೆದಿತ್ತು ಅನ್ನೋದನ್ನ ಇಡೀ ಭಾರತ ನೋಡಿದೆ. ಆಗ ಯಾವ ಕಾರಣಕ್ಕೆ ಗಲಭೆ ನಡೆದಿತ್ತು ಅನ್ನೋದಕ್ಕೆ ಮಮತಾ ಉತ್ತರವನ್ನು ಕೊಡಲಿ. ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಆದಮೇಲೆ ಯಾವುದೇ ಗಲಭೆಗಳು ನಡೆದಿಲ್ಲ, ಎಲ್ಲ ಚೆನ್ನಾಗಿದೆ ಅಂತ ಹೇಳಿ, ಜೊತೆಗೆ ಒಂದೇ ಮಾತರಂ ಬಂಗಾಳದಲ್ಲಿ ಕಡ್ಡಾಯ ಮಾಡಿರೋ ಸುವೇಂದು ಅವರ ನಿರ್ಧಾರ ಸರಿ ಇದೆ, ಅದಕ್ಕೆ ನಮ್ಮ ಬೆಂಬಲ ಇದೆ. ಯಾಕಂದರೆ ಒಂದೇ ಮಾತರಂ ದೇಶದ ಗೀತೆ, ಬಹಳ ಹಿಂದೆ ಇತ್ತು, ಈಗಲೂ ಇದೆ, ಮುಂದೆ ಇರುತ್ತೆ ಅಂತಿದ್ದಾರೆ. ಇದು ಭಾರತದಲ್ಲಿ ಕೇವಲ ಮಮತಾಗೆ ಮಾತ್ರ ಅಲ್ಲ, ಬಹಳಷ್ಟು ಜನರಿಗೆ ಸಮಸ್ಯೆಯನ್ನು ತಂದಿಡ್ತಾ ಇದೆ. ಭಾರತದಲ್ಲಿ ಮುಸ್ಲಿಮರು ಒಂದೇ ಮಾತರಂ ಒಪ್ಪಿಕೊಳ್ಳಲ್ಲ ಅನ್ನೋದಕ್ಕೆ ತದ್ವಿರುದ್ಧವಾಗಿ ಹುಮಾಯೂನ್ ನಿಂತಿರೋದು ಬಹಳಷ್ಟು ದೇಶ ಪ್ರೇಮಿಗಳ ಮನಸ್ಸನ್ನು ಗೆದ್ದಿದ್ದಾರೆ. ಇನ್ನು ಸುವೇಂದು ಸರ್ಕಾರ ದಿನಕ್ಕೊಂದು ಹೊಸ ಆದೇಶಗಳನ್ನು ತಗೊಂಡು ಬರ್ತಾ ಇದೆ. ಈಗ ಮತ್ತೊಂದು ಆದೇಶವನ್ನು ತಗೊಂಡು ಬಂದಿದ್ದಾರೆ. SIRನಲ್ಲಿ ಯಾರ ಹೆಸರುಗಳು ಡಿಲೀಟ್ ಆಗಿವೆ ಅವರ್ಯಾರಿಗೂ ಸರ್ಕಾರಿ ಸೌಲಭ್ಯಗಳು ಮತ್ತು ರೇಷನ್ ಸಿಗಲ್ಲ. ಭಾರತದ ಪ್ರಜೆ ಆಗಿದ್ರೆ ಮಾತ್ರ ಸೌಲಭ್ಯ, ಇಲ್ಲ ಅಂದರೆ ಇಲ್ಲ ಅಂತ ಸಚಿವ ಅಗ್ನಿಮಿತ್ರ ಪಾಲ್ ಹೇಳ್ತಾ ಇದ್ದಾರೆ. ಸುಮಾರು 91 ಲಕ್ಷ ಮತಗಳು SIR ಸಮಯದಲ್ಲಿ ಡಿಲೀಟ್ ಆಗಿದ್ವು.
ಅದರಲ್ಲಿ ಮೃತಪಟ್ಟವರ ಜೊತೆ ಅಕ್ರಮ ವಲಸಿಗರು ಇದ್ದರು. ಇನ್ನು ಮುಂದೆ ಅವರಿಗೆಲ್ಲ ಯಾವುದೇ ಸರ್ಕಾರಿ ಸೌಲಭ್ಯ ಸಿಗಲ್ಲ. ಅವೆಲ್ಲ ಬೇಕು ಅಂದರೆ ಅವರ ದೇಶಕ್ಕೆ ಹೋಗಿ ಪಡ್ಕೋಬೇಕು. ಭಾರತದಲ್ಲಿ ಅಕ್ರಮಗಳೆಲ್ಲ ಹೋದರೆ ಉಳಿಯೋದು ಎಷ್ಟು ಅನ್ನೋದು ಗೊತ್ತಾಗತ್ತೆ. ಅದೇನೇ ಒದ್ದಾಡಿದರೂ ಮಮತಾಗೆ ವಿಪಕ್ಷ ಸ್ಥಾನವನ್ನು ಬಿಟ್ಟು ಬೇರೆ ಏನು ಸಿಗಲ್ಲ. ಅದು ಕೂಡ ಅಷ್ಟೊಂದು ಸುಲಭ ಅಲ್ಲ. ಅಲ್ಲಿ ಗೆದ್ದಿರೋ ಯಾವುದಾದ್ರೂ ಶಾಸಕರನ್ನು ರಾಜೀನಾಮೆ ಕೊಡಿಸಿ ಅಲ್ಲಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿ ನಂತರ ಗೆದ್ದು ಬರಬೇಕು. ಈಗ ಬಂಗಾಳದಲ್ಲಿ ಮಮತಾ ಗೆಲ್ಲೋದು ಸುಲಭ ಅಲ್ಲ. ಯಾಕಂದರೆ ಮಮತಾಗೆ ಮತ ಹಾಕೋ 17 ಕೋಟಿ ಜನರು ಬಾಂಗ್ಲಾದೇಶದಲ್ಲಿದ್ದಾರೆ. ಅಲ್ಲೇ ಹೋಗಿ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದರೆ ಗೆಲ್ಲಬಹುದೇನೋ. ಬಂಗಾಳದಲ್ಲಿ ಸ್ಪರ್ಧೆಯನ್ನು ಮಾಡಿದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕಷ್ಟ ಇದೆ. ಆದರೂ ಮಮತಾ ತಮ್ಮ ಮಮತೆಯ ಕಣ್ಮಣಿಗಳನ್ನು ನೋಡೋದಕ್ಕಾದರೂ ಬಾಂಗ್ಲಾದೇಶಕ್ಕೆ ಹೋಗಬೇಕಿತ್ತು. ಅದೇನು ಮಾಡ್ತಾರೋ ಗೊತ್ತಿಲ್ಲ. ಒಂದು ಕಾಲದಲ್ಲಿ ಮಮತಾ ಪಕ್ಷವನ್ನು ಗೆಲ್ಲಿಸಿದ್ದ, ಅವರನ್ನು CM ಮಾಡಿದ್ದ ಸುವೇಂದು ಅಧಿಕಾರಿ ಮತ್ತು ಹುಮಾಯೂನ್ ಕಬೀರ್ ಇವತ್ತು ಮಮತಾಗೆ ವಿರುದ್ಧವಾಗಿ ನಿಂತು ಹೊಡಿತಾ ಇದ್ದಾರೆ. ಪಾಪ ಮಮತಾಗೆ ಬೇರೆ ಆಪ್ಷನ್ ಇಲ್ಲ, ಹೊಡೆಸಿಕೊಳ್ಳಲೇಬೇಕು. ಇನ್ನು ಈಗ ತಾನೇ ಶುರುವಾಗಿದೆ ಬಂಗಾಳದಲ್ಲಿ ಬುಲ್ಡೋಸರ್ ಜಸ್ಟಿಸ್. ಅದು ಅಕ್ರಮಗಳನ್ನೆಲ್ಲ ಯಾವ ರೀತಿ ಕಿತ್ತು ಹಾಕುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಇದು ಗೆಳೆಯರೆ, ಮಮತಾ ನ್ಯಾಯಾಲಯದಲ್ಲಿ ಡ್ರಾಮಾ ಮಾಡೋಕ್ಕೆ ಹೋಗಿ ಎಕ್ಸ್ಪೋಸ್ ಆಗೋದ್ರ ಜೊತೆ ಕಳ್ಳಿ ಅಂತ ಕರೆಸಿಕೊಂಡ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.